ಡಾಗ್ ಸತೀಶ್ದು ಮತ್ತು ವಿನಯ್ ಮತ್ತು ರಜತ್‌ದು ಜಗಳ ಶುರುವಾಗಿದೆ. ವಿನಯ್ ರಜತ್‌ಗೆ ಯಾಕೆ ಬೇಕು ಇವೆಲ್ಲ? ಅವರು ಏನೋ ಯಾವುದೋ ಒಂದು ಹಾಡನ್ನು ಹಾಕ್ಕೊಂಡು ಏನೋ ಒಂದು ಪೋಸ್ಟ್ ಮಾಡಿದ್ದಾರೆ ಈ ಸತೀಶು. ಅದು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅವ್ರು ಏನಾದರೂ ಮಾಡ್ಕೊಳ್ಳಿ. ಈ ವಿನಯ್‌ಗೆ ಮತ್ತು ರಜತ್‌ಗೆ ಏನು ಬೇಕಾದರೆ ಅವ್ರಿಗೆ ಫೋನ್ ಮಾಡಿ ಯಾಕಪ್ಪ ಈ ಥರದ್ದೆಲ್ಲ ಹಾಕ್ತೀಯಾ ಅಂತ ಹೇಳ್ಬೋದು. ಸುದೀಪ್ ಅವರೇ ಕೇರ್ ಮಾಡ್ದಿದ್ಮೇಲೆ ಸುದೀಪ್ ಅವ್ರ ಸಾಂಗ್ ಹಾಕ್ಕೊಂಡು ಅವನೇನೋ ಮಾಡಿದ್ದಕ್ಕೆ ಈ ವಿನಯ್ ಮತ್ತು ಈ ರಜತ್ ಹೊಡೆದಾಡೋದು ಯಾಕೆ? ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂಚೊಂದು ಸಲ ದರ್ಶನ್ದು ಕತ್ತಿ ಹಿಡ್ಕೊಂಡು ಹೋದಂಗೆ ತಾವೂ ಕತ್ತಿ ಹಿಡ್ಕೊಂಡು ಹೋಗಿ ಜೈಲೊಳಗಡೆ ಹೋಗಿ ಬಂದಿದ್ದಾರೆ. ಅದನ್ನು ಸುದೀಪೇ ಬಿಡಿಸಿರೋದು. ಇವರು ಡಾಗ್ ಸತೀಶನ ಹಿಂದೆ ಯಾಕೆ ಬೀಳಬೇಕು? ಆ ಡಾಗ್ ಸತೀಶ್ ಏನಾದರೂ ಹಾಕ್ಕೊಳ್ತಾನೆ. ಸುದೀಪ್ ಉಂಟು, ಅವರುಂಟು. ಅವ್ರು ಹಾಕ್ಕೊಂಡ್ಮೇಲೆ ಅವ್ರ ಅಭಿಮಾನಿಗಳಿಗೆ ಸಿಟ್ಟು ಬರುತ್ತೆ. ಏನೋ ಒಂದು ಕಮೆಂಟ್ ಹಾಕಿದ್ರೋ ಓಕೆ, ಸುಮ್ಮನಾಗಿರಿ. ಅದು ಬಿಟ್ಬಿಟ್ಟು ಅಲ್ಲಿ ಬಾರೋ ಇಲ್ಲಿ ಬಾರೋ ಹಂಗೆ ಹೊಡಿತೀನಿ ಹಿಂಗೆ ಹೊಡಿತೀನಿ ಅವೆಲ್ಲ ಹೇಳೋದು ಯಾಕೆ? ಆ ಡಾಗ್ ಸತೀಶ್ ಅವನ ಪಾಡಿಗೆ ಅವನೇನೋ ಮಾಡ್ಕೊತಾನೆ. ಅವನಿಗೇನೋ ಫೇಮಸ್ ಆಗಬೇಕು ಅಂತ ಸಾವಿರ ಸುಳ್ಳು ಹೇಳ್ತಾನೆ, ಏನಾದರೂ ಮಾಡ್ತಾನೆ. ಇವ್ರಿಗೆ ಏನಕ್ಕೆ ಬೇಕು? ಇವರು ತಾವು ಬೆಳೆಯೋದು ನೋಡ್ಕೋಬೇಕು. ಇವರು ಸುದೀಪು ಮತ್ತು ದರ್ಶನೇ ಅಷ್ಟೊಂದು ಹಾರಾಡಲ್ಲ. ಇವರು ಜಾಸ್ತಿ ಹಾರಾಡ್ತಾ ಇದ್ದಾರೆ. ಅಷ್ಟೊಂದು ಹೆಸರು ಬಂದ್ರೂ ಅವ್ರುಗಳು ತಮಗೇನಾರು ಅಂದರೆ ಸುಮ್ಮನೆ ಇರ್ತಾರೆ. ಈ ದರ್ಶನ್ದು ನೋಡಿ, ಯಾರಿಗೋ ಒಂದು ಸಹಾಯ ಮಾಡೋಕ್ಕೆ ಹೋಗಿ ದರ್ಶನ್ ಒಳಗಡೆ ಹೋಗ್ಕೊಂಡು ಕೂತ್ಕೊಂಡಿದ್ದಾನೆ ಪಾಪ. ಈ ಥರದ್ದೇ ಆಗುತ್ತೆ. ಇವ್ರಿಗೆ ಯಾಕೆ ಬೇಕು ಇನ್ನೊಬ್ಬರ ವಿಚಾರ? ಅವ್ರವ್ರು ನೋಡಿಕೊಂಡು ಅವ್ರವ್ರು ಆರಾಮಾಗಿರಬೇಕು. ಈ ರಜತ್ಗೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರನ್ನ ನೋಡಿಕೊಂಡು ಸುಮ್ಮನಾಗಬೇಕು. ಅದು ಬಿಟ್ಬಿಟ್ಟು ಎಲ್ಲ ರೌಡಿಸಮ್ ಬಿಗ್ ಬಾಸಲ್ಲಿ ಬಂದಾಗಲೇ ನೋಡಿದ್ದೀನಿ ಆ ರಜತ್ ಮತ್ತು ವಿನಯ್. ಆ ವಿನಯ್ ಅಂತೂ ಸಂಗೀತನಿಗೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ. ಇದರಲ್ಲಿ ಬಿಗ್ ಬಾಸಲ್ಲಿ ಪಾಪ ಅವಳ ಕಣ್ಣಿಗೆ ಇದು ಏಟಾಗುವಂಗೆ ಮಾಡಿಬಿಟ್ಟಿದ್ದಾನೆ. ಸೋಪ್ ನೀರೆಲ್ಲ ಹಾಕಿ ಅವ್ರಿಗೆ ಮತ್ತು ದ್ರೋಣ್ ಪ್ರತಾಪ್ಗೆ ಪ್ರಾಬ್ಲಮ್ ಆಗೋಂಗೆ ಮಾಡಿಬಿಟ್ಟಿದ್ದಾರೆ. ಈ ಥರ ಯಾಕೆ ಮಾಡಬೇಕಾಗಿತ್ತು? ಆ ಥರ ಇವನು ವಿನಯ್ ತುಂಬ ಸೊಕ್ಕು ಜಾಸ್ತಿ ಅವನಿಗೂ. ಆ ರಜತ್ ಅಂತೂ ಹುಚ್ಚುಚ್ಚಾಗಿ ಆಡ್ತಾನೆ. ಹುಚ್ಚುಚ್ಚಾಗಿ ಬಿಗ್ ಬಾಸಲ್ಲೇ ಎಷ್ಟೊಂದು ಹೊಲಸು ಮಾತುಗಳನ್ನ ಬೇರೆ ಆಡಿದ್ದಾನೆ ರಜತ್. ಈ ಥರ ಮಾತಾಡೋಕ್ಕೆ ಯಾಕೆ ಬರಬೇಕಾಗಿತ್ತು ಬಿಗ್ ಬಾಸಿಗೆ ಅವರು? ಅದು ಈ ಬಿಗ್ ಬಾಸ್ ಅವರು ಅಷ್ಟೇ, ಇಂಥವ್ರನ್ನೆಲ್ಲ ತಂದು ಗುಡ್ಡೆ ಹಾಕ್ಕೊತಾರೆ. ಆ ಡಾಗ್ ಸತೀಶು ಅವನಷ್ಟಕ್ಕೆ ಏನೋ ಒಂದು ಫೇಮಸ್ ಆಗಬೇಕು, ಏನೋ ಹುಚ್ಚಿರುತ್ತಪ್ಪ, ಅವರೇನೋ ಮಾಡ್ಕೊತಾರೆ. ಅವರೇನೋ ವಿಡಿಯೋ ಮಾಡಿದ್ದಾನೆ, ಇವ್ರದ್ದು ಹಾಕ್ಬಿಟ್ಟಿದ್ದಾನೆ ಕಿಚ್ಚ ಸುದೀಪ್ ಅವ್ರದ್ದು ಅಂತ. ಕಿಚ್ಚ ಸುದೀಪ್ ಅವರು ನೋಡ್ಕೊತಾರೆ ಅದನ್ನೆಲ್ಲ. ಅವ್ನು ಹಾಕಿದರೆ ಅವ್ರು ನೋಡ್ಕೊತಾರೆ. ಅದರ ಬಿಟ್ಬಿಟ್ಟು ಕಿಚ್ಚ ಸುದೀಪೇ ಸುಮ್ಮನೆ ಇರಬೇಕಾದ್ರೆ ಈ ರಜತ್ ವಿನಯ್ ಜಾಸ್ತಿ ಹಾರಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇವರಿಗೇನೋ ಒಳಗಡೆ ಹೋಗಿ ಕೂತ್ಕೊಳ್ಳೋ ಇದು ಇರಬೇಕು ಹೆಚ್ಚಾಗಿ. ಒಳಗಡೆ ಹೋದರೆ ಮತ್ತು ಹೊರಗಡೆ ಬರೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ ಅವರಿಗೆ. ನೋಡು ಪಾಪ ದರ್ಶನ್ ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ ಒಳಗಡೆ ಕೂತ್ಕೊಂಡು ಈಗ ನೋಡಿ ಹೊರಗಡೆನೇ ಬರೋಕ್ಕಾಗ್ತಾಯಿಲ್ಲ. ಅವ್ರು ತಪ್ಪಿದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ, ಆದರೆ ಒಳಗಡೆ ಇದ್ದಾರೆ. 1 ವರ್ಷದ ಮೇಲಾಯ್ತಾ ಬಂತು ಪಾಪ. ಯಾಕೆ ಬೇಕಾಗಿತ್ತು? ಅದೇ ಥರ ಇವರುಗಳಿಗೆ ಬುದ್ಧಿ ಅನ್ನೋದು ಇರಬೇಕು. ನಾವೇನೋ ಸೆಲೆಬ್ರಿಟಿಗಳು ನಮ್ಮನ್ನು ಬಿಟ್ಬಿಡ್ತಾರೆ ಅಂತ ದುರಹಂಕಾರ ಆಡೋಕ್ಕೆ ಹೋದರೆ ಆಮೇಲೆ ಒಳಗಡೆ ಹೋಗಬೇಕಾಗುತ್ತೆ. ಒಂದು ಸಲ ಹೋಗಿ ಬಂದಿದ್ದಾರೆ, ಏನೋ ಸುದೀಪ್ ಅವರು ಬಿಡಿಸಿದ್ದಾರೆ. ಮತ್ತು ಸುದೀಪ್ ಅವ್ರ ಹೆಸರನ್ನು ಹಾಳು ಮಾಡ್ತಾಯಿದ್ದಾರೆ. ಇವರು ಹಾರಾಡಿ ಸುದೀಪ್ ಅವರಿಗೂ ಪ್ರಾಬ್ಲಮ್ ಮಾಡಾಕ್ತಾರೆ. ಆಮೇಲೆ ದರ್ಶನ್ ಒಳಗಡೆ ಹೋಗಿದ್ದಾನೆ, ಹಾಗೆ ಸುದೀಪ್ ಒಳಗಡೆ ಹೋಗೋಂಗೆ ಮಾಡಿದ್ರು ಇವರು. ಯಾಕಂದರೆ ದರ್ಶನ್ಗೆ ತಲೆ ಕೆಡಿಸಿದ್ದೇ ಅವನ ಹಾಳಾದ ಸ್ವಲ್ಪ ಜನ ಸೆಲೆಬ್ರಿಟಿಗಳು. ದರ್ಶನ್ ಇಲ್ಲ ಅಂತಂದರೆ ದರ್ಶನ್ ಒಳಗಡೆ ಹೋಗ್ತಿರ್ಲಿಲ್ಲ, ಈ ರೇಣುಕಾಸ್ವಾಮಿ ಇದನ್ನೇ ಮಾಡ್ತಿರಲಿಲ್ಲ. ಅವನ ಅರ್ಧ ಅಭಿಮಾನಿಗಳಿಂದನೇ ಪ್ರಾಬ್ಲಮ್ ಆಗಿರೋದು. ಈ ಥರ ಅಭಿಮಾನಿಗಳೇ ಇರ್ತಾರೆ. ಏನೋ ಅವರು ತಪ್ಪು ಹೇಳಿದ್ರೂ ಇಲ್ಲ, ಆ ಥರ ಮಾಡಬಾರ್ದು ಅಂತ ಹೇಳೋ ಅಭಿಮಾನಿಗಳಿರಬೇಕು. ಅದ್ರ ಬಿಟ್ಬಿಟ್ಟು ಏನೋ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡದು ಮಾಡಿ ಇಡೀ ಊರೆಲ್ಲ ಡಂಗುರ ಸಾರುವಂಥ ಅಭಿಮಾನಿಗಳು ಇರಬಾರ್ದು. ಇವ್ರ ಮನೆ ಕೆಲಸನ ಇವ್ರದ್ದು ಆ್ಯಕ್ಟಿಂಗ್ ಕೆಲಸನ ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಆ ಸತೀಶ್ ಹಿಂದೆ ಯಾಕೆ ಹೋಗಬೇಕು? ಅವನೇನಾದರೂ ಮಾಡ್ಕೊತಾನೆ. ಇವ್ರ ಹಾಡೇನು ಹಾಕಿಲ್ವಲ್ಲ ಅವನು. ಅವ್ರಿಗೆ ಕಿಚ್ಚ ಸುದೀಪ್ ಅವರೇ ಸುಮ್ಮನಿದ್ದಾರೆ. ಕಿಚ್ಚ ಸುದೀಪ್ ಅವರಿಗೂ ಸತೀಶ್ ಅವ್ರ
ಕಂಡ್ರೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಅವರೂ ಸ್ವಲ್ಪ ಬಿಗ್ ಬಾಸಲ್ಲಿ ಅವ್ರ ಬಗ್ಗೆ ತಮಾಷೆಗಳನ್ನೆಲ್ಲ ಮಾಡ್ತಾಯಿದ್ರು. ಆ ಸಿಟ್ಟಿಗೂ ಸತೀಶ್ ಮಾಡಿರ್ತಾನೆ. ಯಾಕಂದರೆ ಸ್ವಲ್ಪ ಸ್ಟೇಜಲ್ಲಿ ಸ್ವಲ್ಪ ತಮಾಷೆಗಳನ್ನು ಮಾಡಿದರೆ, ಆ ಕಿಚ್ಚ ಸುದೀಪನೂ ಆ ಥರದ್ದೆಲ್ಲ ತಮಾಷೆಗಳನ್ನು ಮಾಡಬಾರ್ದಾಗಿತ್ತು. ಅವುಗಳನ್ನು ಆ ಶರ್ಟ್ ಕೊಡಿರಿ, ಆ ಗೋಗಲ್ ಅವ್ರಿಗೆ ಕೊಡಿರಿ, ಈ ಕೋಟ್ ಇವ್ರಿಗೆ ಕೊಡಿರಿ ಅಂತ ಅದನ್ನೆಲ್ಲ ಮಾಡಿದರು. ಅದು ತಪ್ಪು. ರಜತ್ ಅಂತೂ ವಿನಯ್ ತುಂಬ ತಪ್ಪು ಮಾಡ್ತಾರೆ. ಈ ಥರ ಎಲ್ಲ ಮಾಡಿಕೊಂಡು ಸುಮ್ಮನೆ ಗಲಾಟೆಗಳನ್ನು ಮಾಡಿಕೊಂಡು ದಿನಾ ಟಿ ವಿಯಲ್ಲಿ ಇದೇ ಸುದ್ದಿ. ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ ಇವರುಗಳಿಗೆ.